ರಾಜ್ಯದಲ್ಲಿ ಅಭಿವೃದ್ಧಿಗಿಂತ ಪೋಸ್ಟ್ ವಾರ್ಗಳು, ಸೀಟ್ ಗದ್ದಲ ಅವೇ ನಡೀತಾ ಇದೆ. ಅಂದ್ರೆ 5 ವರ್ಷ ಪ್ರಾಮಿಸ್ ಮಾಡಿ ಬಂದಂತಹ ಸರ್ಕಾರ ಇವತ್ತು ಗದ್ದುಗೆಗೆ ಗುದ್ದಾಟವನ್ನು ನಡೆಸ್ತಿದೆ. ಅಂದ್ರೆ ಇಂಥೊಂದ್ ದಿವಸ ಹೊಸ ರಾಜಕಾರಣಿ 72 ಜನ ಶಾಸಕರಾಗಿ ಇಂಥೊಂದ್ ದಿವಸ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದುವರೆಗೂ ಶ್ವೇತಪತ್ರ ಹೊಡಿಸಿದ್ರೆ ನಮ್ಗೆ ಎಷ್ಟು ಅನುದಾನ ಬಂದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಮತ್ತು ಈ ಪರಿಸ್ಥಿತಿಯಲ್ಲಿ 2 ವರ್ಷ ಮುಗಿದ್ ನಾವೇನು ಮಾಡಿಲ್ಲ, ಯಾರ ಜನ ಕೈಗೆ ಸಿಗ್ತಾ ಇಲ್ಲ ಅಂತ ಒಂದು ನೋದಲ್ಲಿ ನಾವಿದ್ದಾಗ ಈ ನವೆಂಬರ್ ಕ್ರಾಂತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇಡೀ ರಾಷ್ಟ್ರ ರಾಜಕಾರಣ ಬಂದು ರಾಜಕಾರಣಕ್ಕೆ ತಿರುಗಿ ನೋಡೋ ಪರಿಸ್ಥಿತಿ ಬಂದಿದೆ. ಸೊ ಆದಷ್ಟು ಬೇಗ ಅದು ಯಾರೇ ಮುಖ್ಯಮಂತ್ರಿ ಆಗಿಲ್ಲ, ಆದಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಬಂದ್ರೆ ಒಳ್ಳೇದು. ಬಹುಶಃ ಒಬ್ಬ ಶಾಸಕನಾಗಿ ನಿಮ್ಮ ಆಂತರಿಕ ಭವಿಷ್ಯನ ಇವತ್ತೇನಾಗಿದೆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇವತ್ತು ಏನಾಗಿದೆ ಆ ಮಟ್ಟಕ್ಕೆ ಬಂದು ಇವತ್ತು ಬಡ್ಕಂತ ಇದೀರಿ. ಟ್ವೀಟ್ ಮುಖಾಂತರವಾಗಿ, ಇನ್ನೊಂದು ಮುಖಾಂತರವಾಗಿ, ಮೊಬೈಲ್ ತೋರಿಸೋ ಮುಖಾಂತರವಾಗಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ಯಾ, ಏನಾಗಿದೆ ಗೊತ್ತಾಗ್ತದ. ಆ ಮಟ್ಟಕ್ಕೆ ಇವತ್ತು ಹೋಗಿದೆ ಅನ್ನೋದು ಎಲ್ಲರೂ ಇವತ್ತು ನೋಡ್ತಾ ಇದ್ದಾರೆ. ಬಹುಶಃ ಅದು ಕಾಂಗ್ರೆಸ್ ಅವ್ರು ಹೇಳ್ಬೇಕು, ನಾವೇಳ ಚೆನ್ನಾಗಿಲ್ಲ, ಕಾಂಗ್ರೆಸ್ ಅವ್ರು ಹೇಳ್ಬೇಕಾಗುತ್ತೆ. ಆದಷ್ಟು ಬೇಗ ಇದು ಇತ್ಯರ್ಥ ಆದ್ರೆ ಹೊಸ ಶಾಸಕರ ಬದುಕನ್ನ ನೀವು ನೋಡಿದ್ರೆ ನಿಮ್ಗೂ ದೇವರು ಒಳ್ಳೇದು ಆದಷ್ಟು ಬೇಗ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾರೆ. ಈಗ ರಾಜಕೀಯ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ, ಆದ್ರೆ ಏನಾದ್ರು ಅಗತ್ಯತೆ ಬಿದ್ರೆ ಏನಾದ್ರು ಜೆಡಿಎಸ್ ಏನಾದ್ರು ಕಾಂಗ್ರೆಸ್ ಅವ್ರ ಜೊತೆಗೆ ಸೇರಿಸುವ ಇದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಷಯ. ಅಂತ ಪರಿಸ್ಥಿತಿಯಲ್ಲಿ, ಅಂತ ಮನಸ್ಥಿತಿಯಲ್ಲಿ ಜೆಡಿಎಸ್ ಅವ್ರು ಇಲ್ಲ. ಅಂತೂ 2 ವರ್ಷ ಕಳೆದ್ಬಿಟ್ಟಿದೀವಿ, ಇನ್ 2 ವರ್ಷ ಕಳೆಯಕ್ಕೆ ನಾವು ರೆಡಿ ಆಗಿದೀವಿ. ಅದಲ್ಲ, ಆ ತರ ಪರಿಸ್ಥಿತಿ ಬಂದ್ರೆ ನಾವಂತೂ ರೆಡಿ ಇಲ್ಲ. ಇದು ಹೈಕಮಾಂಡ್ ಬಿಟ್ಟಿದ ವಿಷಯ. ಈಗ ನಾವು ಇನ್ನೇನು ಬಿದ್ದೋಗ್ಬಿಡುತ್ತೆ ಅನ್ನೋ ಮಾಡಿದ್ರೆ ನಾವಂತೂ ಇಲ್ಲ, ಆಯ್ತಲ್ವಾ. ಸರಿಪಡಿಸ್ಕೊಂಡು ಸರ್ಕಾರ ನಡೆಸಿ ಸಾಕು ಅನ್ನೋ ಮಾಡಿದ್ರೆ ನಾವಿದೀವಿ. ಯಾಕಂದ್ರೆ ಈಗಲೇ 2 ವರ್ಷ ಕಳೆದ್ಬಿಟ್ಟಿದೀವಿ, ಇನ್ 2 ವರ್ಷ ಕಳಕ್ಕೆ ನಮ್ದೇನಿಲ್ಲ. ನಮ್ಗೆ ಅಂತೂ ಇಂತೂ ಗೊತ್ತಾಯ್ತು ನಮ್ ಖಾಲಿ ತಟ್ಟೆ ಖಾಲಿ ಅಂತ, ಆಯ್ತಲ್ಲ. ಮುಂದೆಗೂ ಅದೇ ರೀತಿ ಇದ್ರೆ ಕೂಡ ಖಂಡಿತವಾಗ್ಲೂ ಯಾರು ಎಲೆಕ್ಷನ್ ಇಲ್ಲ ಕೂಡ ಅಡಿಯಿಲ್ಲ. ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಂತ ಪ್ರಶ್ನೆ ಇಲ್ಲ. ಖಂಡಿತವಾಗ್ಲೂ ಆ ಒಂದು ಪರಿಸ್ಥಿತಿ ಬರಲ್ಲ. ಬಂದಾಗಿರ್ತಕ್ಕಂಥ ಅನುಭವ ನಮ್ಗೆ ತುಂಬಾ ಚೆನ್ನಾಗಿದೆ. ಇದೇ ಸಿಎಂ ಅವರು ಏನ್ ಮಾಡಿದ್ದಾರೆ ಅಂತ ಕೂಡ ನಮ್ಗೆ ಏಟು ಬಂದಿದೆ. ಇನ್ ಮುಂದೆ ಆ ಅವಶ್ಯಕತೆ ನಮ್ಗೇನ್ ಬೇಕಾಗಿಲ್ಲ ಅನ್ಕೋತೀನಿ. ಸಿದ್ದರಾಮಯ್ಯ ಅವರ ಆಡಳಿತಕ್ಕಿಂತ ಇನ್ನೊಬ್ರು ಯಾರಾದ್ರೂ ಬಂದ್ರೆ ಸರಿಯಾಗುತ್ತೆ ಅನ್ನುವಂಥದ್ದು ಹೊಸ ಶಾಸಕರದ ಒಂದು ನೋವಿದು. ಹೊಸ ಶಾಸಕರ ನೋವು 2 ವರ್ಷ ಆಗಿದೆ, ಇಲ್ಲಿ ತನಕ ಯಾವ ಅನುದಾನನೂ ಬಿಡುಗಡೆ ಮಾಡಿಲ್ಲ. ಬಂದಿರತಕ್ಕಂಥ ಹಣ ಕೂಡ FD ಕೂಡ ಬಂದಿಲ್ಲ. ಬಹುಶಃ ಇನ್ನಾದ್ರೂ ಏನಾದ್ರೂ ಒಳ್ಳೆ ಯಾರಾದ್ರೂ ಬಂದ್ರು ನಮ್ಗೆ ಅನುದಾನ ಮಾಡಿಕೊಟ್ರೆ ಒಳ್ಳೇದು ಅಂತ ನಾವು ಬಯಸ್ತೀವಿ ಅಷ್ಟೇ. ಹೊಸ ಮುಖ್ಯಮಂತ್ರಿ ಬರ್ಬೇಕು ಅಂತ ಹೇಳಿ ಅದು ನಮ್ಮೊಬ್ಬರು ಬೈಕಿ ಅಲ್ಲ. ನಾವೇನ್ ಹೇಳ್ತೀವಿ, ನಮ್ಗೆ ಅನುದಾನ ಕೊಡೋದು ಬೇಕು ಅಂತ ನಾನು ಕೇಳ್ತೀನಿ. ಈಗ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಈ ರಾಜಕೀಯಕ್ಕೆ. ಆದಿಚುಂಚನಗಿರಿ ಶ್ರೀಗಳು ಮಾತನಾಡ್ತಿದ್ದಾರೆ, DK ಶಿವಕುಮಾರ್ ಶ್ರಮ ಹಾಕಿದ್ದಾರೆ, ಫಲ ಸಿಗಬೇಕು ಅನ್ನುವಂಥದ್ದು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಆ ಸಮುದಾಯದ ಸ್ವಾಮೀಜಿಗಳು ಅಂದ್ರೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗ್ತಾರೆ. ಈಗಾಗಲೇ ನೋಡ್ತಾ ಇದೀವಿ, ಈಗಾಗಲೇ ಒಕ್ಕಲಿಗ ಕಮ್ಯುನಿಟಿ ಕೂಡ ಎಂಟ್ರಿ ಆಗಿದೆ, ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ. ಅವರವರ ಜಾತಿ ಪ್ರತಿಷ್ಠಾ ನಾಯಕರು ಇವತ್ತು ಪ್ರತಿಯೊಬ್ಬರಿಗೂ ಅವ್ರಿಗೆ ಮೆಚ್ಚುಗೆ ಆಗಿದೆ. ನಮ್ಮವ್ರು ಬೇಕು ಅಂತ ಆಗಿದ್ದಾರೆ. ಮುಂದಿನ ದಿವಸ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಜನ ಕಾದ್ ನೋಡ್ತಾರೆ. ಈಗಾಗಲೇ ಗುಂಡಿ ಮುಚ್ತಾ ಇಲ್ಲ, ಈಗಾಗಲೇ ಅನುದಾನ ಕೊಡ್ತಾ ಇಲ್ಲ, ಈಗಾಗಲೇ ಬೋರ್ವೆಲ್ ಹಾಕ್ಸಕ್ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಕನಸನ್ನ ಹೊತ್ಕೊಂಡು ಹೊಸ ಶಾಸಕರು ನಾವು ಬಂದಿದೀವಿ. ಸೊ ನಿಜವಾಗ್ಲೂ ನಾನು ಉದ್ದಿಮೆಗೆ ಹೇಳ್ತೀನಿ, ಸಾಕಪ್ಪ ಈ ರಾಜಕೀಯ ಸವಾಸ ಅಂತ ಆಗ್ಬಿಟ್ಟಿದೆ. ಆಯ್ತಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಾವು ಕಾದ್ ನೋಡ್ತಾ ಇದ್ವಿ. ಈಗ AICC ಅಧ್ಯಕ್ಷರು ಕರ್ನಾಟಕದವ್ರು ಇಟ್ಕೊಂಡು ಹೈಕಮಾಂಡ್ ಕರ್ನಾಟಕದಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಇಟ್ಕೊಂಡು ಇನ್ನೂ ಸಮಸ್ಯೆ ಬಗೆಹರಿಸಿದ್ರು. ನನಗೆ ಮೊನ್ನೆ ಮಲ್ಲಿಕಾರ್ಜುನ್ ಜಿ ಅವರ ಮಾತು ಕೇಳಿ ನಗು ಬಂತು. ನಂದೇನು ಇಲ್ಲ ಎಲ್ಲ ಹೈಕಮಾಂಡ್. ಮತ್ತೆ ಇನ್ನು ಹೈಕಮಾಂಡ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. AICನೇ ಬಂದು ಸದಾಸನರು ಇರ್ಬೇಕಾದ್ರೆ ಇನ್ನು ಹೈಕಮಾಂಡ್ ಎಲ್ಲಿ ಕೂತಿದ್ರೆ ನಮಗೂ ಅರ್ಥ ಆಗ್ತಾ ಇಲ್ಲ, ಆಯ್ತಲ್ವಾ. ಇವತ್ತು ನಮ್ಮ ಸೌತ್ ಇಂಡಿಯನ್ ಬದುಕೇನಾಗಿದೆ, ಡೆಲ್ಲಿ ಅವ್ರ ಆಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ, ಆಯ್ತಲ್ವಾ. ಅದರಿಂದ ಯಾವ ಪಕ್ಷದಲ್ಲಿ ಹೋದ್ರೂ ಡೆಲ್ಲಿಗೆ ಹೋಗ್ಲೇಬೇಕು. ಅದರಿಂದ ಹೈಕಮಾಂಡ್ ಯಾರು ಅಂತ ಇನ್ನೂ ಅರ್ಥನೇ ಆಗ್ತಲ್ಲ. ಪೋಸ್ಟ್ಗಳು ನೀವುಗಳು ಟಕ್ಕರ್ ಕೊಡುವಂತ ಪೋಸ್ಟ್ಗಳನ್ನ ಮಾಡ್ತಿದ್ರಿ. ಅಂದ್ರೆ ಸಹಜವಾಗಿ ಕಾಂಗ್ರೆಸ್ ಏನಾದ್ರು ಮಾಡ್ತು ಅಂದ್ರೆ ಬಿಜೆಪಿ JDS ಅದಕ್ಕೆ ತಿರುಗೇಟು ಕೊಡ್ತಾರೆ. ಈಗ CM DCM ನಡುವೆ ಪೋಸ್ಟ್ ವಾರ್ ಶುರುವಾಗಿದೆ. ಇದು ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಇನ್ನು ನಾವು ಸಿನಿಮಾದಲ್ಲಿ ನೋಡ್ತಿದೀವಿ. ಇದು ಸೌತ್ ಇಂಡಿಯಾ ಸಿನಿಮಾನ, ಇಲ್ಲ ರಾಷ್ಟ್ರ ಮಟ್ಟದ ಸಿನಿಮಾನ, ಇಲ್ಲ ರಾಜ್ಯ ಮಟ್ಟದ ಸಿನಿಮಾನ ಅಂತ. ಯಾವಾಗ ಸಿನಿಮಾ ಬರ್ತಾ ಯಾವಾಗ ಸಿನಿಮಾ ಗೊತ್ತಾಗ್ತಾ ಇಲ್ಲ. ಇವತ್ತು ಏನಾಗಿದೆ, ಸಿನಿಮಾ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಇವರ ಪಬ್ಲಿಕ್ ಅಲ್ಲಿ ಒಂದು ಸರಿ ಕಿವಿ ಕೊಟ್ಟು ನೀವು ಕೇಳಿದ್ರೆ, ಪಬ್ಲಿಕ್ ಅಲ್ಲಿ ಏನ್ ಮಾತಾಡ್ತಾರೆ ರಾಜಕಾರಣಿ ಬಗ್ಗೆ ಅಂತ ಕೇಳಿದ್ರೆ, ನಮ್ ತೆಲುಗಲ್ಲಿ ಒಂದು ನಮ್ ಕೋಲಾರ ಭಾಷೆದಲ್ಲಿ ಒಂದು ಮಾತಾಡ್ತಾರೆ, ಕುಲಾಂಗ್ ಸಾಡು ಅಂತ ಮಾತಾಡ್ತಾರೆ. ಅಂತಂದ್ರೆ ಸೊ ಅಂತಂದ್ರೆ ಎಲ್ರಿಗೂ ಆಗಿ ರಾಜಕಾರಣಿ ನಮಗೂ ಸೇರ್ತಾ ಇದೆ, ನಮಗೂ ಆತರ ಸೇರ್ತಾ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇದಕ್ಕೆ ಇತ್ಯರ್ಥ ಆಡೋದು ಒಳ್ಳೇದು ಅಂತ ಬಯಸ್ತೀನಿ. ಆದಷ್ಟು ಬೇಗ ಇತ್ಯರ್ಥ ಆಡೋದು ಒಳ್ಳೇದು ಅಂತ ಬಯಸ್ತೀನಿ.